ಎಲ್ರಿಗೂ ನಮಸ್ಕಾರ. ಸುಂದರ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಕ್ಕಾಗಿ ಪೂಜ್ಯ ಗುರೂಜಿಯವರಿಗೂ ಕೂಡ ನಮಸ್ಕಾರ, ಧನ್ಯವಾದ. ಕಳೆದ ವಾರ ಗುರೂಜಿಯವರು ಆಗಲೇ ಹೇಳಿದರು, ಅನಿವಾರ್ಯ ಕಾರಣಗಳಿಂದ ನಾನು ಬರ್ಲಿಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ನಾನು ತಪ್ಪಿಸ್ಕೊಂಡಿದ್ದೀನಿ ಅಂತ, ನನಗೆ ಮಿಸ್ ಆಗಿದೆ ಅಂತ. ತಮ್ಮೆಲ್ಲರ ಜೊತೆ ಇರುವಂತ ಸತ್ಸಂಗ ತಾನೇ, ಸತ್ಸಂಗ ತಪ್ಪಿದ್ರೆ ಯಾರು ತಪ್ಪಿಸ್ಕೋತಾರೋ ಅವರಿಗೆ ಅಷ್ಟರ ಮಟ್ಟಿಗೆ ಲಾಸ್ ಅಂತ. ಹಾಗೆ ಕಳೆದ ವಾರ ನಾನು ತಪ್ಪಿಸ್ಕೊಂಡಿದ್ದೆ, ಅಷ್ಟರ ಮಟ್ಟಿಗೆ ಲಾಸ್ ಆಗಿದೆ. ಈ ವಾರ ಮತ್ತೆ ತಮ್ಮೆಲ್ಲರನ್ನು ಕೂಡ ಜೊತೆಗೂಡುವಂತ ಅವಕಾಶ ಆಗಿದೆ. ಈ ವಾರ ಅಗೇನ್ ಒಂದು ಪದ್ಯದೊಂದಿಗೆ ಆರಂಭ ಮಾಡ್ತೀನಿ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕಾನನದಿ ಮಲ್ಲಿಗೆಯು ಮೌನದಿ ಬಿರಿದು ನಿಜ ಸೌರಭವ ಸೂಸಿನಲವಿಂ. ಕಾನನದಿ ಮಲ್ಲಿಗೆಯು ಮೌನದಿ ಬಿರಿದು ನಿಜ ಸೌರಭವ ಸೂಸಿನಲವಿಂ. ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆವಂತೆ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದ ಪದಂತೆ ನೈಜಮಾದೊಳ್ಪಿನಿಂಬಾಳ್ವವಲು. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯ್ ಬಿಡದೆ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಮನವನನುಗೊಳಿಸು ಮನವನು ಅನುಗೊಳಿಸು ಗುರುವೇ ಹೇ ದೇವಾ. ಡಿ ವಿ ಜಿಯವರು ಬರೆದಿರುವಂತ ವನಸುಮ
ಅನ್ನೋ ಹಾಡು ಇದು. ಆ, ಈಗಿನ ಜಾತಿ ಕೇಂದ್ರಿತವಾದಂಥ ರಾಜಕೀಯ ಸರ್ಕಾರಗಳು ಅದು ಬರೋದಕ್ಕಿಂತ ಮೊದಲು ತುಂಬಾ ಶಾಲೆಗಳಲ್ಲಿ ಇದು ಪ್ರಾರ್ಥನೆ ಆಗಿತ್ತು ಅಂತ. ಇಷ್ಟು ಒಳ್ಳೆಯ ಪದ್ಯ ಶಾಲೆ ಪ್ರಾರ್ಥನೆ ಆಗ್ಬೇಕಾಗಿತ್ತಾನೆ. ವಿದ್ಯಾರ್ಥಿಗಳಿಗೆ ಬಾಲ್ಯದಲ್ಲಿಯೇ ಇಂಥ ಸಂಸ್ಕಾರ, ಇಂಥ ಹಾಡಿನ ಮುಖಾಂತರ ಸಂಸ್ಕಾರ ಸಿಗಬೇಕು ಅಂತ ಯೋಚನೆ ಇತ್ತು ಆವತ್ತಿನ ದಿನಗಳಲ್ಲಿ. ಇವತ್ತು ಬದಲಾಗಿದೆ. ಇರ್ಲಿ, ಅದು ಬೇರೆ ವಿಷಯ. ಇವತ್ತು ಡಿ ವಿ ಜಿಯವರು ಬರೆದಿರುವಂತ ಈ ಹಾಡಿಗೆ ಡಿ ವಿ ಜಿಯವರು ಹೇಗೆ ಹಾಡಿನ ರೀತಿಯಲ್ಲೇ ನಡ್ಕೊಂಡ್ರು ಜೀವನ ಪೂರ್ತಿ, ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯು ಕೂಡ ನಡ್ಕೊಂಡಿದ್ರು. ತುಂಬಾ ಜನ ಇದ್ದಾರೆ ಆತ ಮಹನೀಯರು ಅಂತ. ಇನ್ನೊಂದು ವಿಶೇಷ ವ್ಯಕ್ತಿತ್ವವನ್ನು ತಮ್ಮ ಜೊತೆಗೆ ಇವತ್ತಿನಿಂದ ಹಂಚ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅವರೇನೆ ಆಗಲೇ ಗುರುಗಳ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಬೇಂದ್ರೆ ಅಂತಾನೆ ಅಂಬಿಕಾತನಯ ದತ್ತ ಅನ್ನೋ ಕಾವ್ಯನಾಮದಿಂದ ಕನ್ನಡಿಗರಿಗೆ ಚಿರಪರಿಚಿತರಾದಂತಹ ಮಹಾನ್ ವ್ಯಕ್ತಿತ್ವ ಅವರೇ ಬೇಂದ್ರೆ ಅವರು. ಅವರ ಬಗ್ಗೆ ಇವತ್ತಿನಿಂದ ಒಂದಷ್ಟು ಅವಧಿಗಳು ಹಂಚ್ಕೋಣ ಅಂತ. ನನಗಂತೂ ಅವಸರ ಇಲ್ಲ. ಬೇಂದ್ರೆ ಅವ್ರ ಬಗ್ಗೆ, ಡಿ ವಿ ಜಿ ಅವ್ರ ಬಗ್ಗೆ, ಕುವೆಂಪು ಅವ್ರ ಬಗ್ಗೆ, ಅವರ ಜೀವನವನ್ನು ಮೆಲುಕು ಹಾಕೋದಕ್ಕೆ ಅದೇನೋ ಒಂದು ರೀತಿಯ ಉತ್ಸಾಹ, ಅದೇನೋ ಒಂದು ರೀತಿ ಸಮಾಧಾನ ಇರುತ್ತೆ. ಹಾಗೆ ಇವತ್ತು ಒಂದು ವಿಶೇಷವಾದಂಥ ಖುಷಿಯಿಂದ, ಅಂದ್ರೆ ಬೇಂದ್ರೆಯವರನ್ನ ತಮ್ಮ ಜೊತೆಗೆ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಖುಷಿ ಇದೆ. ಅವರನ್ನು ನೆನಪು ಮಾಡ್ಕೊಳ್ಳಿಕ್ಕೂ ಒಂದು ಕಾರಣ ಇದೆ. ಬೇಂದ್ರೆ ಅವರು ಬರೆದಂತ 4 ತಂತಿ, ಅದಕ್ಕೆ ಜ್ಞಾನಪೀಠ ಸಿಕ್ಕಿದೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈ ಜ್ಞಾನಪೀಠ ಸಿಕ್ಕು, ಬೇಂದ್ರೆಯವರ 4 ತಂತಿ ಕೃತಿಗೆ ಜ್ಞಾನಪೀಠ ಸಿಕ್ಕು ಇವತ್ತಿಗೆ, ಅಂದ್ರೆ ಈ ವರ್ಷಕ್ಕೆ 50 ವರ್ಷಗಳಾದವು. ಆ ಪುಸ್ತಕ, 4 ತಂತಿ ಪುಸ್ತಕ ಪ್ರಕಟಗೊಂಡು 60 ವರ್ಷ ಆಯಿತು. ಹಾಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇದನ್ನು ಸಂಭ್ರಮದಿಂದ ಆಚರಿಸ್ತಾ ಇದೆ. ಅಂದ್ರೆ ಷಷ್ಠಿ ಪೂರ್ತಿ ಕಾರ್ಯಕ್ರಮ, ಅಂದ್ರೆ ವ್ಯಕ್ತಿಗಳಿಗೆ 60 ವರ್ಷ ಆದಾಗ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ವಾ. ಹಾಗೆ ಒಂದು ಹೊತ್ತಿಗೆ ಒಂದು ಪುಸ್ತಕಕ್ಕೆ 60 ವರ್ಷ ಆದಾಗ ಅದನ್ನು ಸಂಭ್ರಮಿಸಬೇಕು ಅಂತ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರು ಯೋಚನೆ ಮಾಡಿದ್ವಿ. ಆವತ್ತಿನ ಈ ಇಡೀ ವರ್ಷ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಬೇಂದ್ರೆ ನೆನಪು ಮಾಡ್ಕೊಳ್ಳುತ್ತೆ. ನಾರ್ಯಾಕೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ನೆನಪು ಮಾಡ್ಕೊಂಡೆ ಅಂತಂದ್ರೆ, ನನ್ನನ್ನ ಈ ಗುಂಪಿಗೆ ಪರಿಚಯಿಸಿದ್ದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ ಭಾನು ಅವರು. ಹಾಗಾಗಿ ಅವ್ರ ಮುಖಾಂತರ ನಿಮ್ಮೆಲ್ಲರ ಪರಿಚಯ ನನಗಾಯಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಲ್ಲೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದನ್ನೇ ಇಲ್ಲೂ ತಮ್ಮೊಂದಿಗೆ ಹಂಚ್ಕೋಬೇಕು. ಅಲ್ಲಿ ಬರೀ 4 ತಂತಿ ಮಾತ್ರ ಇರುತ್ತೆ, ಸೀಮಿತವಾಗಿರ್ತೀವಿ. 4 ತಂತಿಲಿರುವಂಥ 44 ಪದ್ಯಗಳನ್ನ ನೆನಪು ಮಾಡ್ಕೋತೀವಿ. ಇಲ್ಲಿ ಯಾವುದೇ ಪದ್ಯವನ್ನು ಸದ್ಯಕ್ಕೆ ಯೋಚನೆ ಮಾಡಿಲ್ಲ, ಬದಲಾಗಿ ಬೇಂದ್ರೆಯವರ ಜೀವನವನ್ನು ತಮ್ಮ ಜೊತೆಗೆ ಚರ್ಚಿಸಬೇಕು ಅಂತ ನಾನು ಸತ್ಸಂಗದಲ್ಲಿ ಇಲ್ಲಿ ತನಕ ವ್ಯಕ್ತಿ ಕೇಂದ್ರಿತವಾಗಿ ಮಾತಾಡಿದ್ದೀನಿ, ಅಂದ್ರೆ ವ್ಯಕ್ತಿ ಜೀವನದ ಕುರಿತೇ ಮಾತಾಡಿದ್ದೀನಿ. ಇಲ್ಲೂ ಕೂಡ ಬೇಂದ್ರೆಯವರ ಅವರ ಜೀವನದ ಕುರಿತಂತಾನೆ, ವ್ಯಕ್ತಿತ್ವದ ಕುರಿತಂತಾನೆ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ. ಬಹುಶಃ ಡಿ ವಿ ಜಿಯವ್ರ ಬಗ್ಗೆ, ಬೇಂದ್ರೆಯವ್ರ ಬಗ್ಗೆ ಎಲ್ಲ ಹೇಳುವಾಗ ನಾನು ಸಾಮಾನ್ಯವಾಗಿ ಹೇಳುವಂತ ಒಂದು ಮಾತಿದೆ. ಏನಂದ್ರೆ, ಒಬ್ಬ ಬಾಲಕನನ್ನ ಸಮುದ್ರದ ಎದುರಿಗೆ ತಗೊಂಡು ನಿಲ್ಲಿಸ್ಬಿಟ್ಟು ಸಮುದ್ರ ಏನು ಅಂತ ವರ್ಣನೆ ಮಾಡು, ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ರೆ, ಬಹುಶಃ ಆ ಬಾಲಕ ಹೇಳ್ತಾನೆ, ಸಮುದ್ರ ಅಂದ್ರೆ ನೀರು, ಅಲೆಗಳು ಬರ್ತವೆ, ಒಂದಷ್ಟು ಬೋಟ್ಗಳು ಹಡಗುಗಳು ಓಡಾಡ್ತವೆ, ಜೊತೆಗೆ ಜಲಚರಗಳು ಅಂದ್ರೆ ಮೀನುಗಳು ಅಂತ ಇಂತಂತೆಲ್ಲ ಒಂದಷ್ಟು ಇದೆ ಅಂತೆಲ್ಲ ಹೇಳಬಹುದು. ಅವನು ಹೇಳಿದ್ದೆಲ್ಲೋ ಸತ್ಯವೇ, ಆದ್ರೆ ನಮಗ್ ಗೊತ್ತಿದೆ ಸಮುದ್ರ ಅಂದ್ರೆ ಅಷ್ಟು ಮಾತ್ರ ಅಲ್ಲ ಅಂತ. ಬಹುಶಃ ಬೇಂದ್ರೆಯವ್ರ ಬಗ್ಗೆ, ಡಿ ವಿ ಜಿಯವ್ರ ಬಗ್ಗೆ, ಅವರ ಜೀವನದ ಬಗ್ಗೆ ಹೇಳುವಾಗ ನನಗೆ ಇದೇ ಅನಿಸೋದು. ಏನಂದ್ರೆ, ಆ ಪುಟ್ಟ ಬಾಲಕ ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಸಮುದ್ರದ ವರ್ಣನೆ ಹೇಗೆ ಮಾಡದ ಅಂತ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ರೀತಿಯಲ್ಲಿ ನಾನು ಕೂಡ ಆ ಬಾಲಕನ ರೀತಿಯಲ್ಲಿ ಬೇಂದ್ರೆಯವರನ್ನ, ಡಿ ವಿ ಜಿಯವರನ್ನ ಹೇಳಬಹುದೇನೋ ಅಂತ ಅನಿಸುತ್ತೆ. ಯಾಕೆಂದ್ರೆ ಅದು ಅಪೂರ್ಣ ಅಂತ ನನಗಂತೂ ಗೊತ್ತಿದೆ, ತಮಗೂ ಬಹುಶಃ ಬರಬಹುದು. ಆದ್ರೆ ಅಪೂರ್ಣವಾದರೂ ಕೂಡ ಅಂತ ವ್ಯಕ್ತಿತ್ವ ನೆನಪು ಮಾಡ್ಕೊಳ್ಳೋದು ಇನ್ನೊಂಥರ ಖುಷಿ ಇರತ್ತೆ ಅಂತ ಒಂದು ಪ್ರಯತ್ನ ಇದು. ಬೇಂದ್ರೆ ಸದಾ ಹಸನ್ಮುಖಿ. ಯಾರು ಬೇಂದ್ರೆಯವರು ನೋಡಿರ್ತಾರೆ, ನೀವು ಭಾವಚಿತ್ರ ನೋಡಿ ಅಥವಾ ಅವ್ರ ವಿಡಿಯೋಗಳು ನೋಡಿ, ಪ್ರತ್ಯಕ್ಷವಾಗಿ ಯಾರವರನ್ನ ನೋಡಿದ್ದಾರೆ ಅಂತವರೆಲ್ಲರೂ ಹೇಳುವಂತದ್ದು ಅವರು ಹಸನ್ಮುಖಿ ಅಂತ. ಅವರು ಹಸನ್ಮುಖಿ ಅಂತ ಹೇಳುವಾಗ ಶಿವನ ನೆನಪಾಗತ್ತೆ. ಶಿವ ಕೂಡ ಹಸನ್ಮುಖಿಯೇ. ಶಿವನ ಚಿತ್ರವನ್ನು ನೋಡಿ ನೀವು, ಶಿವ ಕೂಡ ಹಸನ್ಮುಖಿ. ಆದ್ರೆ ಶಿವ, ನಾನು ನನ್ನ ಈ ಉಪನ್ಯಾಸ ಸರಣಿಯಲ್ಲಿ ಮೊದಲು 2-3 ದಿವಸ ಶಿವನ ನೆನಪು ಮಾಡ್ಕೊಂಡಿದ್ದೆ. ಆಗಲೂ ಹೇಳಿದ್ದೀನಿ ಇದನ್ನ, ಗಂಟಲಲ್ಲಿ ಆತ ವಿಷವನ್ನು ಇಟ್ಕೊಂಡು ಹಸನ್ಮುಖಿ ಆಗಿದ್ದ ಅಂತ.
ತಲೆಯಲ್ಲಿ ಮೈ ತುಂಬ ಹಾವನ್ನಿಟ್ಕೊಂಡು, ಗಂಟಲಲ್ಲಿ ವಿಷವನ್ನಿಟ್ಕೊಂಡು, ತಂಪಾದ ಹಿಮಗಿರಿಯ ಮೇಲೆ ಕೂತ್ಕೊಂಡು ಹಸನ್ಮುಖಿಯಾಗಿ ಕೂತಿದ್ದಾನೆ ಅಂತ. ಅಂದ್ರೆ ಸುತ್ತಮುತ್ತಲು ಸವಾಲುಗಳೇ. ಆ ಸವಾಲಿನ ಮಧ್ಯೆಯೂ ಕೂಡ ಶಿವ ಹಸನ್ಮುಖಿ. ಬೇಂದ್ರೆ ಕೂಡ ಹಾಗೇನೆ. ಅವರ ಜೀವನ ಪೂರ್ತಿ ಅವರು ಹಾಲಾಹಲವನ್ನೇ, ಸವಾಲುಗಳನ್ನೇ ಎದುರಿಸಿದಂಥವ್ರು. ನಿರುದ್ಯೋಗ ಇತ್ತು ಅವರಿಗೆ, ಬಡತನ ಇತ್ತು, ಜೈಲು ವಾಸ ಆಯಿತು, ಹೆದರಿಕೆಗಳಿತ್ತು ಬ್ರಿಟಿಷರಿಂದ, ಯಾವತ್ತು ಬೇಕಿದ್ರು ಅರೆಸ್ಟ್ ಮಾಡ್ತಾರೆ ಅಂತ. ಸಾವು ನೋವುಗಳು, ಮನೆಯಲ್ಲಿ ಮಕ್ಕಳು ಸಾವು ನೋವುಗಳು ಅಪಾರವಾಗದು. ಎಂಥ ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲ ರೀತಿಯ ಕಷ್ಟಗಳು ಅವರನ್ನ ಕಾಡಿದೆ. ಅಷ್ಟಾದರೂ ಕೂಡ ಅವರು ಬದುಕಿದಂಥವರು, ಬಾಳಿದಂಥವರು, ಬದುಕಿ ಬೆಳಗಿದಂಥವರು. ಇವತ್ತಿಗೂ ನನ್ನಂತಹ ನಿಮ್ಮಂತಹ ಸಹಸ್ರಾರು ಜನರಿಗೆ ಬೇಂದ್ರೆ ಅಂದ್ರೆ ಅದೇನೋ ಒಂದು ಖುಷಿ ಆಗತ್ತೆ. ಅಂತಹ ಜೀವನ ನಡೆಸಿದಂಥವರು ಅವರು ಬೇಂದ್ರೆಯವರು. ಅದಕ್ಕಾಗಿನೇ ಹಾಲಾಹಲವನ್ನುಂಡಂತ ಶಿವ ಹೇಗೆ ಹಸನ್ಮುಖಿಯೋ ಹಾಗೆ ಜೀವನ ಪೂರ್ತಿ ಕಷ್ಟಗಳನ್ನ, ಸವಾಲುಗಳನ್ನೇ ಎದುರಿಸುವಂತ ಬೇಂದ್ರೆ ಕೂಡ ಹಸನ್ಮುಖಿಯಾಗೇ ಇದ್ರು ಅಂತ. ಬೇಂದ್ರೆಯವರು ಯಾರೊಬ್ರು ಕೇಳಿದ್ರಂತೆ ಬೇಂದ್ರೆಯವ್ರನ್ನ, ಬೇಂದ್ರೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೇಗೆ ಇದ್ರೆ ಬೇಂದ್ರೆ ಆಗ್ತಾರೆ ಅಂತ. ಅದಕ್ಕೆ ಬೇಂದ್ರೆಯವರೇ ಹೇಳಿದ್ರಂತೆ, ಬೆಂದ್ರೆ ಬೇಂದ್ರೆ ಆಗ್ತಾರೆ ಅಂತ. ಬೇಯುವುದು, ಬೆಂದ್ರೆ ಅಂದ್ರೆ ಬೇಯುವುದು ಅಂತ. ಯಾರು ಬೇಯ್ತಾರೋ ಅನ್ನ ಆಗೋದು ಅಕ್ಕಿ ಬೆಂದಾಗತಾನೆ. ಹಾಗೆ ಬೇಂದ್ರೆಯವರು ಹೇಳಿದ್ದು ಬೆಂದ್ರೆ ಬೇಂದ್ರೆ ಆಗ್ತಾರೆ ಅಂತ. ಹಾಗೆ ಜೀವನ ಪೂರ್ತಿ ಬೆಂದಂಥವ್ರು, ಬೆಂದು ಬಳಲಿ ಸುಸ್ತಾದಂಥವರಲ್ಲ, ಬದಲಾಗಿ ಬದುಕಿ ಬೆಳಗಿದಂಥವ್ರು, ಆದರ್ಶಪ್ರಾಯರಾದಂಥವ್ರು ಬೇಂದ್ರೆಯವರು. ಬೇಂದ್ರೆಯವರ ಮೂಲ ಅಂದ್ರೆ ಅವರ ತಾತನ ಕಡೆಯಿಂದ ಲೆಕ್ಕ ಹಾಕಿದ್ರೆ ಅದು ರತ್ನಾಗಿರಿ, ಮಹಾರಾಷ್ಟ್ರ. ಬೇಂದ್ರೆಯವರ ಮಾತೃಭಾಷೆ ಕೂಡ ಮರಾಠಿನೇ. ವೇಂದ್ರೆ ಅಂತ, ವಿಇ ವೇಂದ್ರೆ, ವೇಂದ್ರೆ ಅಂತ ಅವರು ಸರ್ನೇಮ್ ಇದ್ದಿದ್ದು. ಆನಂತರ ಬೇಂದ್ರೆ ಅಂತ ಆಯ್ತು. ವೇಂದ್ರೆ ಅಂತಂದ್ರೆ ಮಂತ್ರಗಳನ್ನ, ವೇದಗಳನ್ನ ಉಚ್ಚಾರಣೆ ಮಾಡುವಂಥವ್ರು, ಹೇಳುವಂಥವ್ರು ದೇವಸ್ಥಾನಗಳಲ್ಲಿ ಇದರಲ್ಲಿ ಅಂತ. ಆ ಅರ್ಥದಲ್ಲಿ ವೇಂದ್ರೆ ಅಂತ ಅವರಿಗೆ ಅಡ್ಡ ಹೆಸರು ಅಂದ್ರೆ ಸರ್ನೇಮ್ ಇರುವಂಥದ್ದು. ಒಂದ್ ದಿವಸ ಅವರ ಪೂರ್ವಜರಿಗೆ, ತಾತ ಮುತ್ತಾತನ ಕಾಲದಲ್ಲಿ ಆದಂಥದ್ದು, ಅವ್ರ ಪೂರ್ವಜರಿಗೆ ಗಣಪತಿ ಕನಸಲ್ಲಿ ಬಂದು ಹೇಳ್ದಂಗಾಯ್ತಂತೆ. ಏನಂದ್ರೆ ಎಲ್ಲಿ ಕನ್ನಡವನ್ನು ಮಾತಾಡ್ತಾರೋ ಆ ಕನ್ನಡ ಮಾತನಾಡುವಂತ ಪರಿಸರದಲ್ಲಿ ಹೋಗಿ ಬದುಕಿ ನೀವು, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಾಯ್ತಂತೆ. ಗಣಪತಿ ಅವರ ಆರಾಧ್ಯ ದೇವ. ಬೇಂದ್ರೆಯವರ ಕವನದಲ್ಲೂ ಕೂಡ ತುಂಬಾ ಸರಿ ನಾವು ಗಣಪತಿಯ ಬಗ್ಗೆ ಹೇಳಿದ್ದನ್ನು ನೋಡ್ತೀವಿ. ಮುಂದೆ ಪದ್ಯಗಳ ಬಗ್ಗೆ ಬಂದಾಗ ಅದನ್ನ ನೆನಪು ಮಾಡ್ಕೊಳ್ಳೋಣಂತೆ. ಹೀಗೆ ಗಣಪತಿಯ ಆಜ್ಞೆಯ ಮೇರೆಗೆ ಇವರು ಕರ್ನಾಟಕದ ಕಡೆಗೆ ಬಂದ್ರು ಅಂತ. ಗದಗ ಹತ್ರ ಇರುವಂತ ಶಿರಹಟ್ಟಿ ಅಂತ, ಶಿರಹಟ್ಟಿಯವರು ಅಲ್ಲಿಗೆ ಯಾವತ್ತೋ ಒಂದ್ಸರಿ ರತ್ನಾಗಿರಿ ಕಡೆ ಹೋಗಿದ್ರಂತೆ. ಅಲ್ಲಿ ಹೋದಾಗ ಇವ್ರ ಪರಿಚಯ ಆಯ್ತು. ಪರಿಚಯ ಆದಾಗ ಹೇಳಿದ್ರಂತೆ, ಹೀಗೆ ಕರ್ನಾಟಕದ ಅಂದ್ರೆ ಕನ್ನಡ ಮಾತನಾಡುವಂತ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಗಣಪತಿ ಕನಸಲು ಬಂದು ಹೇಳ್ದಂಗ ಆಯ್ತು ಅಂತ. ಆವಾಗಿನ್ನು ಭಾಷಾವಾರು ಪ್ರಾಂತ ರಚನೆ ಆಗಿರ್ಲಿಲ್ಲ, ಸ್ವಾತಂತ್ರ್ಯ ಬಂದಿಲ್ಲದಲ್ಲ. ಹಾಗಾಗಿ ಭಾಷೆಗಳಿಗೆ ಬೇರೆ ಬೇರೆ ಪ್ರಾಂತ್ಯಗಳಿದ್ದು ಒಟ್ಟಿಗೆ ಭಾರತ ಇತ್ತು ಅಷ್ಟೇ. ಬೇರೆ ಬೇರೆ ಸಂಸ್ಥಾನಗಳಂತೂ ಇದ್ದೇ ಇದ್ರು. ಹಾಗೆ ಬೇಂದ್ರೆಯವರ, ಬೇಂದ್ರೆಯವರ ಪೂರ್ವಜರು ಈ ಗದಗ ಹತ್ರ ಶಿರಹಟ್ಟಿಯವರು ಹೋಗಿ ಹೇಳಿದ್ರಲ್ಲ, ಅವ್ರು ಹೇಳಿದಾಗ ಹೇಳಿದ್ರಂತೆ, ಅಯ್ಯೋ ಕರ್ನಾಟಕ ಕನ್ನಡ ಮಾತಾಡೋದು ಇನ್ನೆಲ್ಲಿಗೆ ಹೋಗ್ತೀರಿ, ಬನ್ನಿ ನಮ್ಮಲ್ಲಿಗೆ, ನಮಗೂ ಕೂಡ ಮಂತ್ರೋಚ್ಚಾರ ಮಾಡುವಂಥವ್ರು, ವೇದಘೋಷ ಹೇಳುವಂಥವ್ರು ನಮ್ಮೂರಲ್ಲಿದ್ದು ನಮಗೂ ಸಂತೋಷವೇ, ಬನ್ನಿ ಅಂದ್ರು. ಗಣಪತಿ ಆಜ್ಞೆ ಆಗಿದೆ, ಇವರಿಗೂ ಅಗತ್ಯ ಇತ್ತು. ಸೀದಾ ಅವ್ರ ಜೊತೆಗೆ ಶಿರಹಟ್ಟಿಗೆ ಬಂದ್ರು. ಅಲ್ಲಿಗೆ ಬೇಂದ್ರೆಯವರ ಪೂರ್ವಜರು ಕರ್ನಾಟಕಕ್ಕೆ ಬಂದಂಗಾಯ್ತು ಅಂತ. ರಾಮ ಭಟ್ರು ಅಂತ ಬೇಂದ್ರೆಯವರ ತಾತ, ಅಪ್ಪ ಭಟ್ರು ಅಂತಾನೆ ಹೆಸರು. ಅವ್ರನ್ನ ಪ್ರೀತಿಯಿಂದ ಕರಿತಾ ಇದ್ದದ್ದು. ಬಡತನ, ಅದೆರಡು ಪರ್ಯಾಯ ಶಬ್ದಗಳು. ಹಾಗೆ ನೋಡಿದ್ರೆ ಬಡತನ ಮತ್ತು ವಿದ್ವಾಂಸರು ಅದು ಒಂದು ರೀತಿ ಪರ್ಯಾಯ ಶಬ್ದಗಳು. ನಾವು ಕಥೆಗಳಲ್ಲಿ ಕೇಳ್ತೀವಲ್ಲ, ಒಂದು ಊರಿನಲ್ಲಿ ಒಬ್ಬ ಬಡ ವಿದ್ವಾಂಸನಿದ್ದನು ಅಂತ, ಒಬ್ಬ ಬಡ ಶಿಕ್ಷಕನಿದ್ದನು ಅಂತ. ಅವೆಲ್ಲ ಬಹಳ ಸಾಮಾನ್ಯ ಅಂತ. ಪರ್ಯಾಯ ಪದಗಳನ್ನು ಪದೇ ಪದೇ ಬಳಸಬಾರದು, ದುರುಕ್ತಿ ಆಗ್ಬಾರ್ದು. ಅಷ್ಟಾದ್ರೂ ಕೂಡ ಬಳಸ್ತಾರೆ. ಆ ರೀತಿಯಲ್ಲಿತ್ತು. ಅಂದ್ರೆ ಬಡತನ ಅವರಿಗೆ ಒಂದು ರೀತಿ ದೇವರ ಆಶೀರ್ವಾದ ಇದ್ದ ಹಾಗೆ ಇತ್ತು. ಇದು ಬೇಂದ್ರೆಯವರ ಪೂರ್ವಜರು ಕರ್ನಾಟಕಕ್ಕೆ ಬಂದಂತ ಕಥೆ. ಆದ್ರೆ ಬೇಂದ್ರೆಯವರ ಇನ್ನೊಂದು ಕವಲು ಅಂದ್ರೆ ತಾಯಿಯ ಕಡೆಯಿಂದ, ಒಂದು ತಂದೆಯ ಕಡೆಯಿಂದ ತಾತ ಮುತ್ತಾತ ಆದ್ರೆ ತಾಯಿಯ ಕಡೆಯಿಂದ ತಾತ ಮುತ್ತಾತ ನೋಡ್ತೀವಲ್ಲ, ಹಾಗೆ ನೋಡೋದಾದ್ರೆ ಅದು ಕೂಡ ಬಹಳ ವಿಶೇಷವಾದಂಥದ್ದು. ಬೇಂದ್ರೆಯವರ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಿದಂಥವ್ರು ಅವರ ಅಜ್ಜಿ. ಅಜ್ಜಿ ಅಂದ್ರೆ ತಾಯಿಯ ತಾಯಿ. ಅವ್ರ ಬಗ್ಗೆ ತುಂಬಾನೇ ಗೌರವ ಬೇಂದ್ರೆಯವರಿಗೆ.
ಗೋದುತಾಯಿ ಅಂತ ಅವ್ರ ಹೆಸರು. ಆ ಅವರಿಗೆ ಕೃಷ್ಣ ದೀಕ್ಷಿತರು ಅಂತ ಅವರ ತಂದೆ. ಅವರಿಗೆ ನರಗುಂದದ ಬಾಬಾ ಸಾಹೇಬ ಅವ್ರ ಜೊತೆಯಲ್ಲಿ ಬಹಳ ಆತ್ಮೀಯವಾದಂತ ಸಂಬಂಧ ಇತ್ತು. ಯಾವುದೋ ಕಾರಣಕ್ಕೆ ಅವರಿಗೆ ಊರು ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತು. ಗೋದು ತಾಯಿ ಅವರಿಗೆ ಅವಾಗ 8 ವರ್ಷ ವಯಸ್ಸಂತೆ. ಅಷ್ಟು ವಯಸ್ಸಿಗೆ ಬಿಟ್ಟು ಹೊರಟರು. ಅವರು ಚಿಕ್ಕಮ್ಮನ ಸಂಗಡ ಬೆಳೆದ್ರು ಗೋದು ತಾಯಿಯವರು. ಆದ್ರೆ ಗೋದು ತಾಯಿಯವರು ಬೆಳೆದ ನಂತರ ಮದುವೆ ಆಯಿತು. ದುರಂತ ನೋಡಿ, ಅವರ ಬೆಳೆದು ಮದುವೆ ಆದ ನಂತರ ಅವರಿಗೆ 17 ಜನ ಮಕ್ಕಳು. 17 ಜನ ಮಕ್ಕಳು. ಆ ಪೈಕಿ ಬದುಕುಳಿದಿದ್ದು ಒಬ್ಬರೇನೆ ಅಂತ. 17 ಜನ ಮಕ್ಕಳ ಪೈಕಿ ಬದುಕುಳಿದಂತ ಒಬ್ರು. ಅವ್ರ ಬಗ್ಗೆ, ಅವರ ಅಜ್ಜಿ ಬಗ್ಗೆ ಬೇಂದ್ರೆ ಅವರು ಬರೀತಾರೆ. ಎಷ್ಟು ಚೆನ್ನಾಗಿದೆ ಪದ್ಯ ಅಂದ್ರೆ, ಬೇಂದ್ರೆಗೆ ಅವರು ಬರೆದಿರುವಂತ ಪದ್ಯಗಳಿಗೆ ಇಂಥದ್ದೇ ವಿಷಯ ಅಂತಿಲ್ಲ. ಕಣ್ಣಿಗೆ ಕಾಣದ ವಿಷಯಗಳಿಂದ, ಅಂದ್ರೆ ಅದೃಶ್ಯ ಅಂತ ಹೇಳ್ತೀವಲ್ಲ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ವಿಷಯಗಳಿಂದ ಹಿಡಿದು ಸಾಮಾನ್ಯ ಪಾತ್ರಗಿತ್ತಿ ಅಕ್ಕ ಅಂತನೋ, ಅಥವಾ ಮನೆ ಎದುರಿಗೆ ಟೊಂಗೆ ಮೇಲೆ ಕೂತಂತ ಕಾಗೆ, ಕಾವು ಕಾವನಂತ ಕಾಗೆ, ಅಲ್ಲಿಂದ ಹಿಡಿದು ಎಲ್ಲದರ ಬಗ್ಗೆಯೂ ಪದ್ಯವನ್ನು ಬರೆದಂಥವ್ರು. ಅಂಥವ್ರು ತಮ್ಮ ಅಜ್ಜಿ ಬಗ್ಗೆ ಕೂಡ ಬರೀತಾರೆ. ಎಷ್ಟು ಚೆನ್ನಾಗಿದೆ, ಒಂದ್ಸರಿ ಅದನ್ನು ಓದ್ಬಿಡ್ತೀನಿ. 17 ಹಡೆದರು, ಹೆಣ್ಣೊಂದೇ ಉಳಿದರು, ಜಗ್ಗದ ಕುಗ್ಗದ ಎದೆಯವಳು, ಹುಲಿ ಹಾಲ ಕುಡಿದವಳು, ತಂತಿಯಲ್ಲಿ ನಡೆಸಿದಳು, ಸೂಜಿಯ ಮೊನೆಯಲ್ಲಿ ನಿಲ್ಲಿಸಿದಳು, ವೃದ್ಧೆಯಾದರೂ ಅವಳು ಕರ್ತವ್ಯ ಬದ್ಧಳು, ಕೊನೆಯವರೆಗೂ ಜೀವನವನೇ ಮಹಾಯಜ್ಞವ ಮಾಡಿದ ಹಾಗೆ ಸ್ವಾಹ ಸ್ವಾಹ ಎಂದವಳು. ಹೀಗೆ ಬೇಂದ್ರೆ ತಮ್ಮ ಅಜ್ಜಿಯ ಬಗ್ಗೆ ಬರೀತಾರೆ. ಈ 17 ಜನ ಹುಟ್ಟಿ 16 ಜನ ತೀರ್ಕೊಂಡ್ರಲ್ಲ, ಒಂದೇ ಒಂದು ಮಗು ಉಳಿತು. ಆ ಒಂದು ಮಗು ಉಳಿತಲ್ಲ, ಆ ಮಗುವೇ ಅಂಬಿಕೆ ಅಂತ ಅವಳ ಹೆಸರು. ಆ ಅಂಬಿಕೆಯ ಮಗನೇ ದತ್ತಾತ್ರೇಯ. ಅಂದ್ರೆ ನನ್ನ ಇವತ್ತಿನ ಈ ಸರಣಿಯ ಆರಂಭದ ಹೀರೋ ದ.ರಾ ಬೇಂದ್ರೆಯವರು. ಅಂಬಿಕೆ ಹೀಗೆ 17 ಜನ ಮಕ್ಕಳ ಪೈಕಿ 16 ಜನ ತೀರ್ಕೊಂಡು ಒಬ್ಳೆ ಮಗಳು ಉಳ್ಕೊಂಡ್ಳು. ಆ ಪೈಕಿ ತಾಯಿ, ಅಂದ್ರೆ ಅಂಬಿಕೆಯ ತಾಯಿ ತುಂಬಾ ಜೋಪಾನವಾಗಿ, ಕಲ್ಪನೆ ಮಾಡ್ಕೊಳ್ಳಿ, 16 ಜನ ತೀರ್ಕೊಂಡ ನಂತರ ಒಂದು ಮಗು ಉಳ್ಕೊಂಡಿದೆ, ಅದನ್ನು ಜೋಪಾನವಾಗಿ ಬೆಳೆಸಬೇಕು ಅಂತ ತುಂಬಾ ಜೋಪಾನವಾಗಿ ಬೆಳೆಸಿದ್ರು. ಹಾಗೆ ಅಂಬಿಕೆ ಬೆಳೆದ್ಲು. ಈ ಅಂಬಿಕೆ ಬೆಳೆದಾಗಲೂ ಕೂಡ ಅದೇ ರೀತಿಯಲ್ಲೇ ಇತ್ತು. ಅವರ ಅಂಬಿಕೆಯ ಜೀವನದಲ್ಲೂ ಹಾಗೆ ಇತ್ತು ಕಷ್ಟಗಳೇ, ಅದೇನು ಸುಲಭ ಇರಲಿಲ್ಲ. ಯಾಕೆಂದ್ರೆ ಅಂಬಿಕೆಯ ಮದುವೆ ಆದ ನಂತರನು ಅವರ ಗಂಡ, ಅಂದ್ರೆ ಬೇಂದ್ರೆಯವರ ತಂದೆ ಶಿರಹಟ್ಟಿಯಲ್ಲೇ ಇದ್ರು, ಇವ್ರು ಧಾರವಾಡಕ್ಕೆ ಬರ್ಬೇಕಾಯ್ತು. ಜೀವನೋಪಾಯಕ್ಕೋಸ್ಕರ ಮೆಸ್ ಮಾಡೋಣ ಅಂತ, ಇವತ್ತಿನ ಕಾಲದ ಮೆಸ್ ಅಂತ ಹೇಳ್ತೀವಲ್ಲ, ಖಾನಾವಳಿ ಅಂತ ಹೇಳ್ತಾರೆ, ಖಾನಾವಳಿ ಮಾಡೋಣ ಅಂತ ಅನ್ಕೊಂಡ್ರು. ಆದ್ರೆ ಆಗಿನ ಕಾಲದಲ್ಲಿ ಖಾನಾವಳಿ ಅಂದ್ರೆ ಅನ್ನವನ್ನು ಮಾರಾಟ ಮಾಡಬಾರದು ಅಂತ. ಎಂತ ಶ್ರದ್ಧೆ ನೋಡಿ, ನಮ್ಮ ದೇಶದಲ್ಲಿ 3 ಸಂಗತಿ ಮಾರಾಟ ಮಾಡಬಾರದು ಅಂತ ಇತ್ತಂತೆ. ಒಂದು ಅನ್ನ, ಇನ್ನೊಂದು ಶಿಕ್ಷಣ, ಇನ್ನೊಂದು ಔಷಧಿ. ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಅನ್ನ, ಶಿಕ್ಷಣ, ಔಷಧಿ ಈ 3 ಕೂಡ ಮಾರಾಟ ಮಾಡಬಾರದು ಅಂತ ಇತ್ತಂತೆ. ಬಹುಶಃ ಇವತ್ತಿನ ದಿನಗಳಲ್ಲಿ ಈ 3 ಕೂಡ ಬಹಳ ದೊಡ್ಡ ಇಂಡಸ್ಟ್ರಿ, ಬಿಸ್ನೆಸ್ ಮಾಡೋದಕ್ಕೆ, ತುಂಬಾ ಲಾಭ ಗಳಿಸೋದಕ್ಕೆ ಈ 3ನೇ: ಅನ್ನ, ಹೋಟೆಲ್ ಮತ್ತು ಮೆಡಿಸಿನ್. ಹೋಟೆಲ್, ಹಾಸ್ಪಿಟಲ್ಗಳು ಅಲ್ವಾ. ಆದ್ರೆ ಆಗಿನ ದಿನಗಳಲ್ಲಿ ಹಾಗೆ ಇರಲಿಲ್ಲ. ಆಗ ಅನ್ನವನ್ನು ಮಾರಾಟ ಮಾಡಬಾರದು ಅಂತ ಇತ್ತು. ಈ ಜನಗಳು ಕೂಡ ಹಾಗೇ ಇದ್ರು, ಅಂದ್ರೆ ಬೇಂದ್ರೆಯವರ ಪೂರ್ವಜರು ಕೂಡ ಹಾಗೇ ಇದ್ರು. ಆದ್ರೆ ಅವರ ಇಡೀ ಕುಟುಂಬ ಗೋಂದಾವಲೇಕರ್ ಮಹಾರಾಜರ ಪರಮ ಭಕ್ತರು. ಧಾರವಾಡದ ಹತ್ರ ಹೆಬ್ಬಳ್ಳಿ ಅಂತ ಇದೆ, ಅಲ್ಲಿಗೆ ಜನ ಬರೋರು, ಧಾರವಾಡಕ್ಕೂ ಬರೋರು. ಅಲ್ಲಿ ಬಂದಾಗ ಮಹಾರಾಜರು ಹೇಳಿದ್ರಂತೆ, ಗುರುಗಳು ಹೇಳಿದ್ರಂತೆ, ನೀವು ಖಾನಾವಳಿ ಮಾಡಬೇಡಿ, ನಿಮ್ಮ ಮನಸ್ಸಿಗೆ ಒಪ್ಪಲ್ಲ ಅಂತ. ಆದ್ರೆ ನಮ್ಮ ಭಕ್ತರು, ಅಂದ್ರೆ ಮಠದ ಭಕ್ತರು ಧಾರವಾಡಕ್ಕೆ ಬರ್ತಾರೆ, ಅವ್ರಿಗೆ ಧಾರವಾಡಕ್ಕೆ ಬಂದಾಗ ಊಟಕ್ಕಂತೂ ಒಂದು ವ್ಯವಸ್ಥೆ ಆಗ್ಬೇಕು. ಅದಕ್ಕಾಗಿ ನಾವು ಸೂಚನೆ ಅಂತೂ ಕೊಡ್ತೀವಿ, ಸಲಹೆ ಕೊಡ್ತೀವಿ, ಇಂತಲ್ಲಿಗೆ ಹೋದ್ರೆ ನಿಮ್ಗೆ ಊಟ ಸಿಗತ್ತೆ ಅಂತ ಹೇಳ್ತೀವಿ. ಬಂದಂತ ಭಕ್ತರಿಗೆ ನೀವು ಅಡಿಗೆ ಮಾಡಿ ಹಾಕಿ. ನೀವು ಅಡಿಗೆ ಮಾಡಿ ಹಾಕ್ತಿರಲ್ಲ, ಆ ಅಡಿಗೆಗೆ ಏನು ಬೇಕು, ಅಕ್ಕಿನೋ ರಾಗಿನೋ ಅಥವಾ ಜೋಳನೋ ಬೇಕು, ಒಂದಷ್ಟು ಕಾಯಿ ಪಲ್ಯಗಳು, ಇದೆಲ್ಲ ಬೇಕಾಗುತ್ತೆ. ಅಂಥದ್ದೆಲ್ಲವನ್ನು ಕೂಡ ನಾವು ಮಠದಿಂದ ಕಳಿಸ್ಕೊಡ್ತೀವಿ ಅಂತ. ಅದು ಕೂಡ ದುಡ್ಡು ಕೊಟ್ಟು ತಗೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಸೇವೆ ತಾನೆ. ಹಾಗೆ ದೇವರ ಸೇವೆಯ ರೀತಿಯಲ್ಲಿ ಖಾನಾವಳಿ ಶುರು ಆಯಿತು. ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗೋರು. ಹಾಗಾಗಿ ಇವರಿಗೆ ಊಟಕ್ಕಂತೂ ತೊಂದರೆ ಇರ್ತಾ ಇರಲಿಲ್ಲ. ಬಹುಶಃ ಬಂದಂಥವ್ರು ಒಂದಷ್ಟು ದಕ್ಷಿಣ ಎಲ್ಲ ಕೊಡ್ತಾ ಇದ್ರು, ಗೊತ್ತಿಲ್ಲ, ಅದೆಲ್ಲೂ ಕೂಡ ದಾಖಲೆ ಆಗಿಲ್ಲ. ಹಾಕೊಟ್ರು ಜೀವನಕ್ಕೆ ಆಗ್ತಾ ಇತ್ತು. ಕಷ್ಟ ಅಂತೂ ಇದ್ದೇ ಇತ್ತು. ಬೇಂದ್ರವರು ಹೇಳ್ತಾರೆ, ತನ್ನ ಜೀವನದಲ್ಲಿ ತುಂಬಾ ಸುಭಿಕ್ಷವಾದಂತ ಕಾಲ ಅದು ಅಂತ ಆ ವಯಸ್ಸು, ಅವರ 6, 7, 8ನೇ ವಯಸ್ಸು. ಯಾಕೆಂದ್ರೆ ಆಗ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇತ್ತು ಅಂತ ಬೇಂದ್ರವ್ರ ಕೂಡ ಹೇಳ್ಕೊತಾರಂತೆ. ಹೀಗೆ
ಬೇಂದ್ರೆಯವರ ಅಜ್ಜಿಯ ಕಡೆಯಿಂದ ಈ ರೀತಿಯಾದಂಥ ಒಂದು ಗೌರವಪೂರ್ಣವಾದಂತಹ ಮತ್ತು ಬೇಂದ್ರೆಯವರ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಿದಂಥ ವ್ಯಕ್ತಿತ್ವ ಅದು ಬೇಂದ್ರೆಯವರ ತಾಯಿಯ ತಾಯಿ ಅಜ್ಜಿ ಕೂಡ. ಆ ಬೇಂದ್ರೆಯವರಿಗೆ 11 ವರ್ಷ ಆದಾಗ, ನಾನು ಇಸ್ವಿಗಳನ್ನೆಲ್ಲ ತುಂಬಾ ಹೇಳಿಕ್ ಹೋಗಲ್ಲ, ಅವ್ರು ಯಾವತ್ತು ಹುಟ್ಟಿದ್ರು ಅದೆಲ್ಲವೂ ಕೂಡ ನಮ್ಗೆ ಸಿಗತ್ತೆ, ಸಾಮಾನ್ಯ ಎಲ್ಲೂ ಗೂಗಲ್ ಹುಡುಕ್ಬಿಟ್ರು ಸಿಕ್ಬಿಡುತ್ತೆ. ಇನ್ನು ಕೆಲವು ಸಂಗತಿಗಳು ಹಂಚ್ಕೊಳ್ಳೋಣ ಅಂತ, ಹಂಗಾಗಿ ತುಂಬಾ ಇಸ್ವಿಗಳ ಹಿಂದೆ ಹೋಗಲ್ಲ ನಾನು. ಬೇಂದ್ರೆಯವರಿಗೆ 11 ವರ್ಷ ಆಗಿದ್ದಾವಾಗ ಬೇಂದ್ರೆಯವರ ತಂದೆ ರಾಮಚಂದ್ರ ಪಂತರು ತೀರ್ಕೊಂಡ್ರು. ರಾಮಚಂದ್ರ ಪಂತರು ಮತ್ತು ಬೇಂದ್ರೆಯವರಿಗೆ ತಂದೆ ಮಕ್ಕಳ ತುಂಬಾ ಅವಿನಾಭಾವ ಸಂಬಂಧ ಅಂಥದ್ದೆಲ್ಲವೂ ಇರಲಿಲ್ಲ. ಯಾಕೆಂದ್ರೆ ಅವರು ಶಿರಹಟ್ಟಿಯಲ್ಲೇ ಇದ್ರು, ಬಹುತೇಕ ಆ ತಂದೆ ಮಗ ಬೇರೆಯಾಗಿ ಬೆಳೆದ್ರು ಅನ್ನೋ ರೀತಿಯಲ್ಲೇ ಇದ್ರು, ಆಗಾಗ ಬರ್ತಾ ಇದ್ರು. ಅವರಿಗೆ ಕಾಯಿಲೆ ಕೂಡ ಇತ್ತು, ರಾಮಚಂದ್ರ ಪಂತ್ರಿಗೆ ಕಾಯಿಲೆ ಕೂಡ ಇತ್ತು. ಹಾಗಾಗಿ ಅನಾರೋಗ್ಯದ ಕಾರಣವು, ಅಲ್ಲಿಯ ಕೆಲಸದ ಒತ್ತಡ ಬಿಟ್ಟು ಬರ್ಲಿಕ್ಕೆ ಆಗಲ್ಲ, ಯಾವ್ಯಾವುದೋ ಕಾರಣದಿಂದ ಒಟ್ಟಿನಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಅವರಿಗೆ ಗಳಗಂಡ ಅಂತ ಹೇಳ್ತಾರೆ, ಗಳಗಂಡ ಕಾಯಿಲೆ ಇತ್ತು. ಹಾಗಂತ ತಂದೆಯ ಬಗ್ಗೆ ಬೇಂದ್ರೆಯವರಿಗೇನು ಬೇಸರ ಇರಲಿಲ್ಲ. ಹಾಗಂತ ಅತಿಯಾದಂಥ ಹೊಗಳಿಕೆ ಅಥವಾ ಇದನ್ನು ಕೂಡ ಬೇಂದ್ರೆ ಎಲ್ಲೂ ತೋರಿಸ್ಕೊಂಡಿಲ್ಲ. ಬೇಂದ್ರೆಯವರ ವ್ಯಕ್ತಿತ್ವವೇ ಒಂದು ರೀತಿಯ ಏನು ಅವಧೂತ ಪ್ರಜ್ಞೆ ಅಂತ ಹೇಳ್ತಾರೆ, ಅವಧೂತರಿದ್ದ ಹಾಗೆ ಅಂತ. ಎಲ್ಲವನ್ನೂ ತಿಳ್ಕೊಂಡು ಎಲ್ಲವನ್ನೂ ಬಿಟ್ಟು ಇರುವಂಥದ್ದು. ಅಥವಾ ನಾವು ಪರಮಹಂಸರ, ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಕೇಳ್ತೀವಲ್ಲ, ಅಂತ ಮಹಾಜ್ಞಾನಿಯಾಗಿದ್ರು ಇದ್ದಕ್ಕಿದ್ದಂಗೆ ನಗ್ತಾ ಇದ್ರು, ಯಾರನ್ನೂ ನೋಡ್ ನಗ್ತಾ ಇದ್ರು, ಯಾರನ್ನು ನೋಡಿದ್ರೂ ನಗ್ತಾ ಇದ್ರು. ಅಂತ ಒಂದು ಅವಧೂತ ಸ್ಥಿತಿ ಅದು ಬೇಂದ್ರೆಯವ್ರದ್ದು. ಹಾಗಾಗಿ ತಂದೆ ತನ್ನ ಜೊತೆಲಿ ತುಂಬಾ ಇಲ್ಲ ಅನ್ನೋದು ಅವ್ರಿಗೆ ಕೊರಗಾಗಿ ಪರಿಣಮಿಸಿಲ್ಲ. ಆದ್ರೆ ತಂದೆಯವ್ರ ಬಗ್ಗೆ ಇದ್ದಂತ ಗೌರವ ಅವ್ರಿಗೆ ಕಡಿಮೆ ಆಗಿಲ್ಲ. ಅದನ್ನು ಕೂಡ ಪದ್ಯದ ರೂಪದಲ್ಲೇ ಬರೆದ್ರು. ಒಂದು ಪದ್ಯದಲ್ಲಿ ಅವ್ರು ಬರೆದಿದ್ದು ಹೇಗೆ ಅಂದ್ರೆ, ತಂದೆಯ ಬಗ್ಗೆ, ತಂದೆಯವರ ಮಾತು ಒಂದೇ ಮಾತಿನೊಳಾಡಿ ವಂದನೆಯ ಮಾಡಿ ಮುಂದೊರಿವೆ ಅಂತ ಬರೀತಾರೆ. ತಂದೆಯವರ ಮಾತು, ತಂದೆಯವರ ಬಗ್ಗೆ ಒಂದು ಮಾತಾಡ್ತೀನಿ, ಒಂದೇ ಮಾತಾಡ್ತೀನಿ, ವಂದನೆ ಮಾಡಿ ಮುಂದಕ್ಕೆ ಹೋಗ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ತಂದೆಯ ಬಗ್ಗೆ ಆ ಗೌರವ ಇದ್ದೇ ಇದೆಯಲ್ಲ. ಮುಂದುವರಿತಾ ಅವ್ರು ಹೇಳ್ತಾರೆ, ಓ ಪಾಪ ನಿಷ್ಪಾಪ ಅವರ ಜೀವನ ತಾಪ, ಬಲ್ಲವರೇ ಬಲ್ಲರು ಯಾರು ಬಲ್ಲರು. ಹೇಗಿದೆ ನೋಡಿ, ಓ ಪಾಪ ನಿಷ್ಪಾಪ ಅಂದ್ರೆ ಅಯ್ಯೋ ಪಾಪ ಹೆಂಗಿದ್ದಾರೆ ಅಂತಾರಲ್ಲ, ಆ ರೀತಿಲಿ ಇದ್ರೇನೋ ಅಂತ. ಜೊತೆ ನಿಷ್ಪಾಪ, ಸರಳವಾದಂಥ ಪದಗಳು, ಗಮನಿಸಿ ಅದನ್ನ. ಅವರ ಜೀವನ ತಾಪ, ಅವ್ರ ಜೀವನದಲ್ಲಿ ಏನ್ ಕಷ್ಟ ಇತ್ತು ಅಂದ್ರೆ, ಅವರು ಧಾರವಾಡದಲ್ಲಿ ಇವ್ರ ಜೊತೆಗೆ ಇರ್ಲಿಲ್ವಲ್ಲ, ಅವ್ರ ಜೀವನ ಏನ್ ಕಷ್ಟ ಆಯ್ತು ನಾವು ಹೇಳಲ್ಲ, ಸಾಮಾನ್ಯ ಜನ ಹೇಳ್ತೀವಲ್ಲ, ಪಾಪ ಅವ್ರಿಗೆ ಏನ್ ಕಷ್ಟ ಆಯ್ತು ಹಂಗೆ ನಡ್ಕೊಂಡ್ಬಿಟ್ರು ಅಂತ ಹೇಳ್ತೀವಲ್ಲ. ಬೇಂದ್ರೆ ಅದನ್ನ ಹೇಳೋದು, ಅವರ ಜೀವನ ತಾಪ, ಬಲ್ಲವರೇ ಬಲ್ಲರು ಯಾರು ಬಲ್ಲರು. ಗಂಡಮಾಲೆಯ ಧರಿಸಿ ರುಂಡಮಾಲೆಯ ಹಾಗೆ ಮಸಣದಿ ಉಸಿರಾಡಿ ನಿಂತವರು. ಎಷ್ಟು ಚೆನ್ನಾಗಿದೆ ನೋಡಿ. ಅವರಿಗೆ ಗಂಡಮಾಲೆ ರೋಗ ಇತ್ತು, ಆಗಲೇ ಹೇಳಿದ್ನಲ್ಲ, ಯಾರಿಗೆ, ಬೇಂದ್ರೆಯವರ ತಂದೆಯವರಿಗೆ ಗಂಡಮಾಲೆ ರೋಗ ಇತ್ತು. ಅದಕ್ಕೆ ಗಂಡಮಾಲೆಯ ಧರಿಸಿ, ಆಹಾ ಎಷ್ಟು ಚೆನ್ನಾಗಿದೆ ನೋಡಿ, ಇದೆಲ್ಲ ಕವಿ ಸಮಯ ಅಂತ. ತಂದೆಯವರಿಗೆ ಗಂಡಮಾಲೆ ರೋಗ ಇತ್ತು ಅಂತ ಹೇಳ್ಬೇಕು, ಹಾಗಂತ ರೋಗಿಷ್ಟ ಅಂತ ಹೇಳಲಿಕ್ಕೆ ಇಷ್ಟ ಇಲ್ಲ. ಗಂಡಮಾಲೆಯ ಧರಿಸಿ, ಅದರಿಂದನೇ ಅವ್ರು ತೀರ್ಕೊಂಡ್ರು ಕೂಡ. ರುಂಡಮಾಲೆಯ ಹಾಗೆ ಮಸಣದಿ ಉಸಿರಾಡಿ ನಿಂತವರು. ಎಲ್ಲಿ ಉಸಿರಾಡದಂಥವ್ರು, ಮಸಣದಿ ಅಂತ. ಜೀವನ್ಮರಣದ ಹೋರಾಟದಲ್ಲಿ ಅವರ ಜೀವನ ಆಗೋಯ್ತು ಅಂತ. ವಿಷವನ್ನು ಕಕ್ಕಿಸಿ ನೀರನ್ನು ದಕ್ಕಿಸಿ ಸಾವಿನ ಸರಸವನಾಡಿದವರು. ತಾರುಣ್ಯ ಮುಖದಲ್ಲಿ ಕಾರುಣ್ಯಕ್ಕೀಡಾಗಿ ಜೀವನ ಅರಣ್ಯವ ದಾಟಿದರು. ಎಷ್ಟು ಚೆನ್ನಾಗಿದೆ ನೋಡಿ, ತಾರುಣ್ಯ ಮುಖದಲ್ಲಿ ಕಾರುಣ್ಯಕ್ಕೀಡಾಗಿ. ಅರೆ, ತಾರುಣ್ಯದಲ್ಲಿ ಕಾರುಣ್ಯಕ್ಕೆ ಯಾರು ಈಡಾಗಬಾರದು. ಗಮನಿಸಿ ನೀವು, ನಾವು ಕೂಡ ನಮ್ಮ ಮನೇಲಿ ಹೇಳ್ತೀವಲ್ಲ, ಒಬ್ಬ ತರುಣ 15, 16, 20, 25 ವರ್ಷದ ತರುಣ ಸುಮ್ಮನೆ ಕೂತ್ಕೊಂಡಿದ್ರೆ, ಅದೆಲ್ಲ ಹಂಗೆ ಕೂತ್ಕೊಂಡಿದ್ಯಾ ಅಂತ ಗದರಿಸ್ತೀವಿ ನಾವು. ಅವನಿಗೆ ಕರುಣೆ ಬೇಕಾಗಿಲ್ಲ, ತಾರುಣ್ಯ ಉಕ್ಕಿ ಹರಿದಾಗ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಡ್ಬೇಕಲ್ಲ. ತರುಣನ ಲಕ್ಷಣ ಅದು. ಹೇಳ್ತಾರಲ್ಲ, ಏನಂದ್ರೆ ಕಲ್ಲು ತಿಂದು ಕರಗಿಸುವ ವಯಸ್ಸು ಅಂತ ಹೇಳ್ತಾರೆ ತಾರುಣ್ಯಕ್ಕೆ. ಅಂತ ವಯಸ್ಸಲ್ಲಿ ಕರುಣೆ ಅಲ್ಲ, ಅಯ್ಯೋ ಪಾಪ ಅಂತ ಹೇಳುವಂಗಿಲ್ಲ. ಆದ್ರೆ ಬೇಂದ್ರೆಯವ್ರ ತಂದೆ ಹಾಗಾಗ್ಬಿಡ್ತು. ಏನಂತ, ತಾರುಣ್ಯ ಮುಖದಲ್ಲಿ ಕಾರುಣ್ಯಕ್ಕೀಡಾಗಿ, ಅಂದ್ರೆ ಅನಾರೋಗ್ಯವೇ ಇತ್ತಲ್ಲ, ಬಂದವರೆಲ್ಲ ಅಯ್ಯೋ ಪಾಪ ಅಂತ ಹೇಳೋಂಗ ಆಗೋಯ್ತಲ್ಲ, ಅದನ್ನೇ ಮೇಲೆ ಬರೆದಿದ್ದು ಓ ಪಾಪ ನಿಷ್ಪಾಪ ಅಂತೆಲ್ಲ ಬರೆದಿದ್ದು ಅದಕ್ಕೋಸ್ಕರನೇ. ಜೀವನ ಅರಣ್ಯವ ದಾಟಿದವರು, ಜೀವನ ಅವ್ರಿಗೆ ಕಾಡಿನ ರೀತಿಯಲ್ಲೇ ಇತ್ತು, ಫಾರೆಸ್ಟ್ ರೀತಿಯಲ್ಲೇ ಇತ್ತು, ಅದನ್ನು ದಾಟಿದ್ರು ಅಂತ. ರಾಮನ ತಾರಕ ಪತಿಯಲ್ಲಿ ಸತಿಯಂತೆ ಎದೆಯಲ್ಲಿ ತಳೆದವರು. ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ತಂದೆಯವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಬರೀತಾರೆ. ಇದು ಬಹುಶಃ ಬೇಂದ್ರೆಯವರು ಅವರ ತಂದೆಯವ್ರ ಬಗ್ಗೆ ಬರೆದಿರುವಂತ ಒಂದು ಪದ್ಯ ಇದೊಂದನೇ ಅಂತ ಅನ್ಕೋತೀನಿ. ಹೀಗೆ ಜೀವನೋಪಾಯಕ್ಕೆ ಶುರುವಾದಂಥ ಖಾನಾವಳಿ ತಂದೆ ಜೊತೆಯಲ್ಲಿ ಇರಲಿಲ್ಲ.
ತಾಯಿ ಇದ್ರು, ಅಜ್ಜಿ ಇದ್ರು. ಒಟ್ಟಿನಲ್ಲಿ ಆ ಹುಲುಸಾದಂತ ಸಮಯ ಇದು ಅಂತ. ಯಾವುದು ಈ ಖಾನಾವಳಿ ಮಾಡುವಂತ ಸಮಯದಲ್ಲಿ ಊಟ ತಿಂಡಿಗೆ ಏನು ತೊಂದರೆ ಇರಲಿಲ್ಲ. ಹಾಗೆ ಬೇಂದ್ರೆಯವರು ಇದ್ರು ಅಂತ. ಬೇಂದ್ರೆಯವರಿಗೆ ಒಮ್ಮೆ ಮನೆಯಲ್ಲಿ ಕೆಲಸ ಎಲ್ಲರ ಮನೇಲಿ ಇರುತ್ತೆ, ಗದರೋದಿಗೆಲ್ಲ ಇದ್ದೇ ಇರುತ್ತೆ. ಒಮ್ಮೆ ಒಂದು ಶಾಲೆಗೆ ಏನೋ ಹೋಗಿ ಬರುವ ಲೇಟ್ ಆಯ್ತು. ಅಜ್ಜಿ ಹೇಳಿದ್ರಂತೆ, ತಡ ಆಯ್ತಲ್ಲ. ತಡ ಅಂದ್ರೆ 4-5 ತಾಸು ತಡವಾಗಿ ಬಂದಿದ್ದಾರೆ ಮನೆಗೆ. ಮುಂದೆ ಅದನ್ನ ಹೇಳ್ತೀನಿ ಯಾವ ಕಾರಣ ತಡವಾಗಿ ಹೋಗ್ತಾ ಇದ್ರು ಅಂತ. ಅಜ್ಜಿ ಹೇಳಿದ್ರಂತೆ, ಮನೆ ಒಳಗೆ ಕಾಲಿಟ್ರೆ ಕಾಲು ಮುರಿದಾಕ್ಬಿಡ್ತೀನಿ ನೋಡು ಅಂತ ಹೇಳಿದ್ರಂತೆ. ಇವ್ರು ತಮ್ಮ ಚಿದಂಬರ ಅಂತ. ಅವರಿಬ್ರು ಒಟ್ಟಿಗೆ ಹೊರಗಡೆ ಹೋಗಿದ್ರು. ಕಾಲು ಮುರಿತಾನೆ, ಬರಂಗಿಲ್ಲ ಬಿಡು ಅಂತ ಹೇಳಿ ಮನೆಯಿಂದ ಹೊರಟ್ರು. ಏನ್ ಚಿಕ್ಕ ವಯಸ್ಸು, ಆಗಿನ್ನು 10-11 ವಯಸ್ಸು ಅಷ್ಟೇ. ಆ ವಯಸ್ಸಲ್ಲಿ ಬರ್ತೀನಿ ಬಿಡು ಹೊರಟ್ರು ಅಂತೇಳಿ ತಮ್ಮನ್ನು ಕರ್ಕೊಂಡು ಹೊರಟ್ರು. ಎಲ್ಲಿ? ಧಾರವಾಡದಲ್ಲಿ ಕಾಮನಕಟ್ಟಿ ಅಂತ ಆ ಏರಿಯಾದಲ್ಲಿ ಹೊರಟ್ರು. ಹೋಗುವ ಒಂದು ಕಾರ್ಯಕ್ರಮ ನಡೀತಾ ಇತ್ತಂತೆ. ಕಾರ್ಯಕ್ರಮದಲ್ಲಿ ಆ ಬಹಳ ಪ್ರಮುಖವಾದಂತ ಕನ್ನಡಿಗರ ಕುಲಪುರೋಹಿತ ಆಲೂರು ವೆಂಕಟರಾಯರು ಅವ್ರೇನೋ ಭಾಷಣ ಮಾಡ್ತಾ ಇದ್ರು. ಅವ್ರು ಹೇಳಿದ್ರಂತೆ, ಕನ್ನಡದ ಬಗ್ಗೆ ಒಂದಷ್ಟೆಲ್ಲ ಗದ್ಯದ ರೀತಿಯಲ್ಲಿ ಹೇಳಿಬಿಟ್ಟು, ಯಾರಾದ್ರೂ ಇದನ್ನ ರಿಪೀಟ್ ಮಾಡಿದ್ರೆ ಮತ್ತೆ ಹೇಳಿದ್ರೆ ಅವರಿಗೆ 1 ದುಡ್ಡು ಕೊಡ್ತೀವಿ, 2 ದುಡ್ಡು ಕೊಡ್ತೀವಿ ಅಂತ. 4 ದುಡ್ಡು ಅಂದ್ರೆ 1 ಆಣೆ. ಹಾಗೆಲ್ಲ ದುಡ್ಡು ಆಣೆ ಲೆಕ್ಕ ತಾನೆ. 4 ಆಣೆ, 16 ಆಣೆಗೆ 1 ರೂಪಾಯಿ. ಹಾಗೆ 4 ದುಡ್ಡಿಗೆ 1 ಆಣೆ, 2 ದುಡ್ಡು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರಂತೆ. ಈ ಬೇಂದ್ರೆ ಮತ್ತು ಇವ್ರು ತಮ್ಮ ಚಿದಂಬರ ಇಬ್ರು ಕೂಡ ಅದು ಕೇಳಿಸ್ಕೊಂಡ ತಕ್ಷಣ ಅಲ್ಲಿ ಹೋದ್ರು. ಮನೆಗೆ ಬಂದ್ರೆ ಕಾಲು ಮುರಿತೀನಿ ಅಂತ ಅಜ್ಜಿ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಆಲೂರು ವೆಂಕಟರಾಯರನ್ನ ಊದಕ್ಕೆ ಹೇಳಿದ್ರು ಹೀ ಅಂತೇಳಿ. ಈ ಪುಣ್ಯಾತ್ಮ ಹೋಗಿ ಅದನ್ನು ಹೇಳ್ತೀನಿ ಅಂತ ಮೈಕ್ ಹಿಡ್ಕೊಂಡು ಅಷ್ಟನ್ನು ವೆಂಕಟರಾಯರು ಏನು ಹೇಳಿದ್ರು ಅಷ್ಟನ್ನು ಪುನರುಚ್ಚರಿಸಿದ್ರು. ಅದನ್ನು ಕೇಳಿಕೊಂಡು ವೆಂಕಟರಾಯರಿಗೆ ಬಹಳ ಖುಷಿ ಆಯಿತು. 2 ದುಡ್ಡು ಕೊಟ್ಟರು. ಆ 2 ದುಡ್ಡನ್ನು ತಗೊಂಡು ಮನೆಗೆ ಬರ್ಬೇಕಲ್ಲ, ಮನೆಗೆ ಬಂದಿಲ್ಲ. ಯಾಕೆಂದ್ರೆ ಕಾಲು ಮುರಿತೀನಿ ಅಂತ ಹೇಳಿದ್ದಾರೆ, ಅಜ್ಜಿಗೂ ಭಯಪಡಿಸ್ಬೇಕು ಅಂತ ಹೊರಟರು. ಎಲ್ಲೋ ಹೋಗಿ ಒಂದಷ್ಟು ಮಂಡಕ್ಕಿ ಅದನ್ನು ತಗೊಂಡ್ರು, ಬೆಲ್ಲ ತಗೊಂಡ್ರು. ಹಾಗೆಲ್ಲ 1 ದುಡ್ಡಿಗೆ ಅದರ ಸಿಗೋದು ಹೊಟ್ಟೆ ತುಂಬ. ಅದನ್ನು ತಗೊಂಡ್ರು. ಕತ್ತಲೆ ಆಗೋ ತನಕ ಮನೆಗೆ ಬಂದಿಲ್ಲ. ಕತ್ತಲೆ ಆಗೋ ಹೊತ್ತಿಗೆ ಹಸಿವು ಜಾಸ್ತಿ ಆಯ್ತಲ್ಲ, ಆಗ ಮನೆಗೆ ಬಂದ್ರು. ಅಷ್ಟೊತ್ತಿಗೆ ಮನೇಲೆಲ್ಲ ಕಂಗಾಲಾಗ್ಬಿಟ್ಟಿದ್ರು, ಎಲ್ಲೋದಪ್ಪ ಏನು ಹೇಗೆ ಅಂತ. ಹೀಗೆ ಬಾಲ್ಯದಲ್ಲಿಯೇ ಹಿರಿಯರು ಹೇಳಿದ್ದನ್ನ ಕೇಳಿಸ್ಕೊಂಡು ಅದನ್ನು ನೆನಪಿಟ್ಕೊಂಡು ಮತ್ತೆ ಹೇಳುವಂತ ಅದ್ಭುತವಾದಂತ ಗ್ರಹಣ ಶಕ್ತಿ. ನಾವು ಅವಧಾನದಲ್ಲಿ ಹೇಳ್ತೀವಿ ಧಾರಣ ಮತ್ತು ಪೂರಣ ಅಂತ. ಆ ಧಾರಣ ಪೂರಣ ಶಕ್ತಿ ಬೇಂದ್ರೆಯವರಿಗೆ ಬಾಲ್ಯದಲ್ಲೇ ದೈವದತ್ತವಾಗಿ ಬಂದಿತ್ತು ಅಂತ ಹಲವು ಘಟನೆಗಳನ್ನು ನಾವು ಬೇಂದ್ರೆಯವರ ಜೀವನದಲ್ಲಿ ನೋಡ್ತೀವಿ. ಶಾಲೆಗೆ ಹೋಗುವಾಗಲೂ ಅಷ್ಟೇ, ಅವರಿಗೆ ಹೋಗೋದು ಶಾಲೆಗೆ ಅಂತ ಹೋಗೋದು ಅಷ್ಟೇ. ಅದು ಶಾಲೆಗೆ ಸಮಯಕ್ಕೆ ಸರಿಯಾಗಿ ಮುಟ್ಟೋದು ಅಂತೇನಿಲ್ಲ. ಕಾರಣ ಎಷ್ಟೇ, ದಾರಿ ಮಧ್ಯದಲ್ಲಿ ಯಾವ ಹಾವಾಡಿಸ್ತಾ ಇರ್ತಾನೆ, ಕೊಂಕು ಅಂತ ಊದ್ತಾ ಇರ್ತಾನೆ. ಅದು ಖುಷಿ ಇವರಿಗೆ, ಕೇಳ್ಕೊತಾ ನಿಂತ್ಕೊಂಡ್ಬಿಡೋದು. ಹಾವು ಹಿಂಗೆ ಹೆಡೆ ಆಡಿಸ್ತಾ ಇರತ್ತೆ, ನೋಡ್ತಾ ನಿಂತ್ಕೊಂಡ್ಬಿಡೋದು. ಯಾರೋ ಕರಡಿ ಆಡಿಸ್ತಾ ಇರ್ತಾರೆ, ಯಾರೋ ಕೋತಿ ಆಡಿಸ್ತಾ ಇರ್ತಾರೆ, ಯಾರೋ ಸರ್ಕಸ್ ಮಾಡ್ತಾ ಇರ್ತಾರೆ ರಸ್ತೆ ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡು ಹಗ್ಗದಲ್ಲಿ ನಡೆಯೋದು. ಅದೆಲ್ಲ ಖುಷಿ ಇವರಿಗೆ. ಅಂದ್ರೆ ಜೀವನವನ್ನ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿ ಆಸ್ವಾದಿಸುವಂತ, ಆನಂದಿಸುವಂತ ಕಲೆ ಅದು ದೈವದತ್ತವಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ ಬಂದಿತ್ತು ಅಂತ. ಹಾಗೆ ಎಷ್ಟೋ ಸಾರಿ ಬೆಳಿಗ್ಗೆ ಹೊರಟು ಶಾಲೆ ಮುಗಿಯೋ ಹೊತ್ತಿಗೆ ಶಾಲೆ ತಲುಪಿದ್ದು ಇತ್ತು ಅಂತ ಕೆಲವರು ಹೇಳ್ತಾರೆ, ಬಲ್ಲಂತವ್ರು ಹೇಳ್ತಾರೆ. ಹೀಗೆ ಒಟ್ಟಲ್ಲಿ ನಿಯಮಿತವಾಗಿ ಶಾಲೆಗೆ ಹೋದ್ರು ಅಂತ ಇಲ್ಲ ಅವರು ಬಾಲ್ಯದಲ್ಲಿ. ಅದು ಹೋಗ್ತಾ ಇದ್ರು, ಹೋಗಿ ಬರ್ತಾ ಇದ್ರು. ಹೋದಲ್ಲೂ ಅಷ್ಟೇ ತಡವಾಗ್ತಾ ಇತ್ತು. ಆವತ್ತಿನ ದಿನಗಳಲ್ಲಿ ಶಿಕ್ಷಣದಲ್ಲೂ ಕೂಡ ಇವತ್ತಿನ ತರದಲ್ಲಿ ಇಷ್ಟೊತ್ತಿಗೆ ಬೆಲ್ಲ ಆದ ತಕ್ಷಣ ಅವರಿಗೆ ಆ ಥರದ್ದು ಯಾವುದು ಇರಲಿಲ್ಲ ಬಹುಶಃ. ಒಟ್ಟು ಹೋಗಿ ಬರೋರು. ಆದ್ರೆ ಆ ಹೋಗುವಾಗ ಬರುವಾಗ ದಾರಿಯಲ್ಲಿ ಸಿಕ್ಕಂತ ಇಂಥ ಎಲ್ಲವನ್ನು ಕೂಡ ಖುಷಿ ಪಡುವಂತ, ಆಸ್ವಾದಿಸುವಂತ ಸ್ವಭಾವ ಅಂತನೂ ಬೇಂದ್ರೆಯವರಿಗೆ ಇತ್ತು ಅಂತ ಬೇಂದ್ರೆಯವರೇ ಹೇಳ್ತಾರೆ. ಈ ದುರ್ಗ ಮುರುಗರು ಅಂತಲೇ ಇರ್ತಾರೆ, ಅವ್ರು ಸರ್ಕಸ್ ಮಾಡ್ತಾರಲ್ಲ, ಒಂದು ತಂತಿ ಕಟ್ಬಿಟ್ಟು ತಂತಿ ಮೇಲೆ ನಡ್ಕೊಂಡು ಹೋಗೋದು. ಯಾರೊಬ್ರು ಹೇಳ್ತಾರೆ ಅವ್ರಿಗೆ ಭಿಕ್ಷೆನೂ ಆಗ್ಬೇಕು ಹೊಟ್ಟೆಪಾಡಿಗೆ. ನೋಡ್ರಿ ಇಂಥವ್ರು ಇಂಥ ಶಾಲ್ ಕೊಟ್ಟಿದ್ದಾರೆ ಅಂತ ಬೀದಿಯಲ್ಲಿ ಅಂತ ಹೇಳಿದಾಗ ರುಮ್ 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 ಅಂತ ಬಾರಿಸ್ತಾ ಇದ್ದವನು ತಾನೇ ತಂದಾನ ಅಂತ ಹೇಳೋರಂತೆ. ಇನ್ನೊಬ್ರು ಯಾರೋ ಬಂದ್ಬಿಟ್ಟು ನಾನು ಅಂತ ಅವ್ರಿಗೆ ಹೋಗಿದ್ದೆ, ಶಿರಹಟ್ಟಿಗೆ ಹೋಗಿದ್ದೆ, ಅಲ್ಲೊಬ್ರು ಯಾರೊಬ್ರು ವಾಚ್ ಕೊಟ್ಟಾರ ನನಗೆ ಅಂತ ಹೇಳಿದ್ರೆ ತಾನೇ ತಂದಾನ ಅಂತ ಹೇಳೋದು. ನಾನು ಇಂಥ ಹುಬ್ಳಿ ಆಗಿದ್ದೆ, ಹುಬ್ಳಿಯಲ್ಲಿ ಇಂಥ ಗಲ್ಲಿಯೊಳಗೆ ಕೆಲಸ ಮಾಡೋ ಹೊತ್ತಿಗೆ, ಸರ್ಕಸ್ ಮಾಡೋ ಹೊತ್ತಿಗೆ ಒಬ್ರು ಟಾವಲ್ ಕೊಟ್ಟಾರ ನೋಡ್ರಿ ಅಂತ ತೋರಿಸೋದು. ಪಕ್ಕದಲ್ಲಿ ತಾನೇ ತಂದಾನ ಅಂತ ಬಾರಿಸೋದು. ಅದಕ್ಕೆ ಬೇಂದ್ರೆ ಮುಂದೊಂದು ದಿವಸ ದೊಡ್ಡವರಾದ ನಂತರ ಹೇಳೋರಂತೆ ಮಾತಾಡ್ತಾ ಇದ್ದಾಗ, ಈ ತಾನೇ ತಂದಾನ ಅಂತ ಬರೆಸ್ತಾರಲ್ಲ, ಅದೇನು ಅರ್ಥ ಆಗುತ್ತಾ ನಿಮ್ಗೆ ಅಂತ. ಇತರಿಗೆ ಅರ್ಥ ಆಗಿಲ್ಲ. ಏನು ಅಂತ ಕೇಳಿದ್ರಂತೆ. ಏನಂದ್ರೆ ಇವನು ಒಂದು ಹೆಗಲ ಮೇಲೆ ಒಂದು ಕಂಬಳಿ ತೋರಿಸ್ಬಿಟ್ಟು
ಇವನ್ ತೋರ್ಸ ಅಂತವ್ರು ಕೊಟ್ಟಾರ್ರಿ, ಸಾವುಕಾರರು ಕೊಟ್ಟಾರೆ ಅಂತಂದ್ರೆ ಪಕ್ಕದಲ್ಲಿದ್ದವನು ಆ ರುಮ್ 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 ಅಂತ ಬರ್ಸ್ತಾ ತಾನೇ ತಂದಾನ. ಅವ್ರು ಕೊಟ್ಟಿದ್ದಲ್ಲ, ತಾನೇ ತಂದಾನ, ಅವನೇ ತಗೊಂಡ್ಬಂದಿದ್ದಾನೆ. ತಾನು ಅಂದ್ರೆ ಅವನು ತಾನೇ, ಅವನೇ ತಗೊಂಡ್ಬಂದಿದ್ದಾನೆ ಅಂತ. ಈ ವಾಚ್ ಅವ್ರು ಕೊಟ್ಟಾರ್ರಿ ಅಂದ್ರೆ ತಾನೇ ತಂದಾನ, ಅವ್ರು ಯಾರು ಕೊಟ್ಟಿದ್ದಲ್ಲ, ಅವನೇ ತಗೊಂಡ್ಬಂದಿದ್ದು ಅಂತ. ಈ ಟವಲ್ ಯಾರೋ ಕೊಟ್ಟಾರ್ರಿ, ತಾನೇ ತಂದಾನ. ಹೀಗೆ ಇದನ್ನ ಬೇಂದ್ರೆಯವರಿಗೆ ದೊಡ್ಡವರಾದ ನಂತರ, ಅಂದ್ರೆ ಜ್ಞಾನಪೀಠ ಪಡೆದ ನಂತರವೂ ಕೂಡ ಇಂಥದ್ದೆಲ್ಲವೂ ಕೂಡ ಬೇಂದ್ರೆ ನೆನಪಾಗ್ತಾ ಇತ್ತಂತೆ. ಅಂದ್ರೆ ಅವ್ರ 8-9ನೇ ವಯಸ್ಸಲ್ಲಿ ಕಂಡಂತ, ನೋಡದಂತ, ಅನುಭವಿಸಿದಂತ ಇಂಥ ಸಂಗತಿಗಳು ಜೀವನ ಪೂರ್ತಿ ಬೇಂದ್ರೆಯವರಿಗೆ ನೆನಪಿತ್ತು. ಅಪಾರವಾದ ನೆನಪಿನ ಶಕ್ತಿ, ಅಪಾರವಾದಂಥದ್ದು ಅಂದ್ರೆ ಕಲ್ಪನಾತೀತವಾದಂಥ ನೆನಪಿನ ಶಕ್ತಿ. ಆಗಲೇ ಹೇಳಿದ್ನಲ್ಲ, ಅವಧಾನದಲ್ಲಿ ಧಾರಣಾ ಪೂರ್ಣ ಅಂತ 2 ಇರುತ್ತೆ ಅಂತ. ಅಂತ ಒಂದು ಶ್ರೇಷ್ಠವಾದಂಥ ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಅದು ದೈವದತ್ತವಾಗಿ ಬೇಂದ್ರೆಯವರಿಗೆ ಬಂದಿತ್ತು. ಇಂಥ ಬೇಂದ್ರೆಯವರ ಬಾಲ್ಯದ ಬಗ್ಗೆ ಒಂದಷ್ಟು ಮುಂದಿನ ವಾರವೂ ಕೂಡ ಯೋಚನೆ ಮಾಡೋಣಂತೆ. ಇವತ್ತು ಈಗಾಗಲೇ 5 ನಿಮಿಷ ತಡವಾಗಿದೆ. ಇವತ್ತಿಗೆ ಎಷ್ಟು ಸಾಕು. ಧನ್ಯವಾದ. ಮುಂದಿನ ವಾರ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.